ತಿಂದು ಬಿಟ್ರು. ಆ ಸೇಬನ್ನು ತಿಂದವ ನಂತರ ಅವರಿಗೆ ನೆನಪಾಗ್ತದೆ, ಅಲ್ಲಾಹು ಅಕ್ಬರ್, ನಾನು ಯಾರದ್ದು ಅಂತ ಕೇಳದೆ ಸೇಬು ತಿಂದು ಬಿಟ್ಟೆ, ಯಾರದ್ದು ಅಂತ ಕೇಳದೆ ಅನ್ಯದ ಒಂದು ಸೊತ್ತನ್ನು ತಿಂದು ಬಿಟ್ಟೆ. ನನ್ನ ಯುವಕರೇ, ಹಿರಿಯರೇ, ಎಷ್ಟೋ ಮಂದಿ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ಅಥವಾ ನಿಮ್ಮ ಹಲವಾರು ಆಫೀಸ್ಗಳಿರ್ಬೋದು, ನಿಮ್ಮ ಕೆಲಸದ ಆಳುಗಳನ್ನು ನೋಡಿಕೊಂಡಿರ್ಬೋದು. ಹಲವಾರು ಕೆಲಸದ ಆಳುಗಳಿಂದ ವಂಚನೆ ಮೂಲಕ ಯಾವುದಾದರೂ ಒಂದು ನಯಾ ಪೈಸೆ ನೀವು ತೆಗೆದುಕೊಂಡಿದ್ದರೂ ಸಹ ಅದು ಅಲ್ಲಾಹನ ಬಳಿ ನೀವು ಅದರ ಬಗ್ಗೆ ವಿಚಾರಣೆ ಕೊಡಬೇಕು. ಈಗ ತಾನೇ ಮೋದಿಜಿಯವರು ಪಾಸ್ ಮಾಡಿದಾರಲ್ಲ, ಏನು, ನೀವು ಎಲ್ಲಿಂದ ನಿಮ್ಮ ರೊಕ್ಕ ಬರ್ತಾ ಇದೆ ಅದರ ಮೂಲ ತೋರಿಸಬೇಕು ಅಂತ. ದುನಿಯಾದಲ್ಲಿ ಆ ರೀತಿ ಹೇಳುವಾಗಲೇ ನಾವೆಲ್ಲ ಹೆದರಿ ಬಿಟ್ಟಿದ್ದಾರೆ. ನಾವಲ್ಲ, ಶ್ರೀಮಂತರು, ನಾವ್ಯಾರು ಶ್ರೀಮಂತರಿಲ್ಲ, ಶ್ರೀಮಂತರೆಲ್ಲ ಹೆದರಿ ಬಿಟ್ಟಿದ್ದಾರೆ. ಏನಪ್ಪ ತೋರಿಸೋದು? ಗಂಟು ಮುಟ್ಟೆ ಕಟ್ಟಿದಂತಹ 500,000 ನೋಟುಗಳೆಲ್ಲ ಅಲ್ಲಿ ಬಂಡಲ್ ಗಟ್ಟಲೆ ಇದೆ, ಎಲ್ಲಿಂದ ಬಂತು ಅಂತ ಹೇಗೆ ತೋರಿಸೋದು? ದಿನ 30 ಲಕ್ಷ 40 ಲಕ್ಷ ಹೊಸ ನೋಟುಗಳು ಹೇಗೆ ಬಂತು ಅಂತ ಇವರು ಉತ್ತರಿಸಬೇಕು, ನಮ್ಮ ಪ್ರಧಾನಮಂತ್ರಿ ಉತ್ತರಿಸಬೇಕು. ಯಾಕೆ ಹೊಸ ನೋಟು, 2000 ಹೊಸ ನೋಟು ಮೊನ್ನೆ ಒಬ್ಬ ಬಾತ್ರೂಮಿನ ಒಂದು ಗೋಡೆ ಒಳಗಡೆ ಫಿಕ್ಸ್ ಮಾಡಿ ಟೈಲ್ಸ್ ಹೊಡೆದಿಟ್ಟಿದ್ದಾನೆ. ಬರೇ ಒಂದು ಸ್ಕ್ರೂ ಡ್ರೈವರ್ ಮೂಲಕ ಓಪನ್ ಮಾಡಿದ್ರೆ ಸಾಕು 5,70,00,000 ಸೊತ್ತು, 5,70,00,000 ಹಣ. ಅದು ಯಾವುದು? 100ರದ್ದಲ್ಲ, 500ದಲ್ಲ, 1000ದಲ್ಲ, ಹೊಸ 2000 ನೋಟು. 28,000ಕ್ಕಿಂತಲೂ ಹೆಚ್ಚು ನೋಟು. ಹೇಗೆ ಬಂತುಪ್ಪ ಅವನಿಗೆ? ನಾವು ಬಡವರು ಲೈನ್ ನಿಲ್ಬೇಕು, ಎಲ್ಲಿ? ಬ್ಯಾಂಕಲ್ಲಿ, ATM ಅಲ್ಲಿ ಲೈನ್ ನಿಲ್ಬೇಕು. ಬಿಸಿಲಿನಲ್ಲಿ ಆಗಲಿ ಎಷ್ಟೋ 95 ಮಂದಿ ಬಂದಿದ್ದಾರೆ, ಲೈನ್ ನಿಲ್ಬೇಕು. ಇಂಥವರಿಗೆ ಎಲ್ಲಿಂದ ಬರ್ತಾ ಇದೆ? ಇದನ್ನು ನಿಲ್ಲಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅದರಲ್ಲಿ ನಾನು ಹೇಳಿಕೊಂಡು ಬರ್ತಾ ಇರೋದು, ಎಲ್ಲಿಂದ ಬಂತು ನಿಮ್ಮ ರೊಕ್ಕ ಅಂತ ಹೇಳಿ ಮೋದಿಜಿಯವರು ಪಾಸ್ ಮಾಡಿದ್ದಾರೆ, ಅದರ ಮೂಲ ಹುಡುಕಬೇಕು ಅಂತ. ಆದರೆ ಅಲ್ಲಾಹು ರಬ್ಬ ಸುಬ್ಹಾನಹು ವ ತಆಲ ನಾವೆಲ್ಲ ಸತ್ತ ನಂತರ ಮಹ್ಶರ ಎಂಬ ಕೋರ್ಟ್, ಆ ಕೋರ್ಟ್ನಲ್ಲಿ ಜಡ್ಜಿ ಯಾರು? ಅಲ್ಲಾಹು. ಅಲ್ಲಿ ಯಾವುದೇ ವಕೀಲರಿಲ್ಲ, ಸುಳ್ಳು ಹೇಳಿಕೊಡುವವರಿಲ್ಲ, ವಂಚನೆ ಮಾಡಿಕೊಡುವವರಿಲ್ಲ, ಲಂಚ ಕೊಡಲಿಕ್ಕಿಲ್ಲ, ಯಾವುದೇ ಲಂಚ ನಡೆಯದ, ಭ್ರಷ್ಟಾಚಾರವಿಲ್ಲದ, ಸುಳ್ಳು ನಡೆಯದ, ದ್ರೋಹ ನಡೆಯದ ಆ ಒಂದು ಕೋರ್ಟ್, ಅಲ್ಲಿ ಜಡ್ಜ್ ಆಗಿರುವುದು ಅಲ್ಲಾಹು ತಾಲ. ಅಲ್ಲಾಹನ ಬಳಿ ನಿಮ್ಮ ಒಂದೊಂದೇ ರೊಕ್ಕದ ಈ ವಿಚಾರಣೆ ನಡೆಯುವಾಗ ಅದಕ್ಕೆ ಉತ್ತರ ಹೇಳಬೇಕು. ನನ್ನ ಅಮ್ಮಂದಿರೇ, ಅಣ್ಣಂದಿರೇ, ಹಿರಿಯರೇ, ನಾವು ಯಾರಿಗಾದರೂ ವಂಚನೆ ಮಾಡಿದ್ದರೆ, ವಂಚನೆಯ ಮೂಲಕ ಮತ್ತೊಬ್ಬರ ಹಣ ಲಪಡಾಯಿಸಿದ್ದರೆ, ಮತ್ತೊಬ್ಬರ ಹಣ ನಾವು ಗುಳುಂ ಮಾಡಿದ್ದರೆ, ಜನರಿಗೆ ಸಿಗುವಂತಹ ಆ ಒಂದು ಸೌಕರ್ಯಗಳನ್ನು ನಾವು ಗುಳುಂ ಮಾಡಿದ್ದರೆ ಅಲ್ಲಾಹನ ಮುಂದೆ ಅದರ ಉತ್ತರ ಹೇಳಬೇಕು. ಈ ಅಬೂ ಸಾಲಿಹ್ ಮೂಸಾ ರಲಿಯಲ್ಲಾಹು ತಆಲ ಅನ್ಹುರವರು ಕೇವಲ ಬರೇ ಒಂದು ಸೇಬು ಹಣ್ಣು ತಿಂದ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಅದರ ಯಜಮಾನನ ಅನುಮತಿ ಕೇಳದೆ ನಾನು ತಿಂದು ಬಿಟ್ಟಿದ್ದೇನೆ, ಆ ಯಜಮಾನನ ಅನುಮತಿ ಇಲ್ಲದೆ ನನ್ನ ನಮಾಜ್ ಕಬೂಲಾಗುವುದಿಲ್ಲ, ನನ್ನ ರೋಜಾ ಕಬೂಲಾಗುವುದಿಲ್ಲ. ಆದ್ದರಿಂದ ನಡೆಯುತ್ತಾರೆ, ಯಜಮಾನನ ಬಳಿಗೆ ನಡೆಯುತ್ತಾರೆ. ಓ ಯಜಮಾನರೇ, ನಿಮ್ಮನ್ನು ಕೇಳದೆ, ನಿಮ್ಮಲ್ಲಿ ಅನುಮತಿ ಪಡೆಯದೆ ನಾನು ಇಲ್ಲಿ ಏನು ಮಾಡಿದೆ? ಒಂದು ಸೇಬನ್ನು ತಿಂದೆ ಯಾರಸು. ಓ ಯಜಮಾನ್ರೇ, ಆದ್ದರಿಂದ ಮಾಫು ನೀಡಿ. ನಾವ್ಯಾವ್ದಾದ್ರು ಹೋಗ್ತಾ ಇದ್ವಾ? ಒಂದು ಸೇಬು ತಿಂದಿದೆ, ಅರ್ಥ ಯಾಕೆ ಹೇಳ್ಬೇಕು? ಅವನು ಎಷ್ಟೆಲ್ಲ ಗುಣ ಮಾಡಿದ, ನಾನು ಯಾಕೆ ಹೇಳ್ಬೇಕು ಅಂತ ನಾವು ಹೇಳ್ತೀವಿ. ಆದರೆ ಅವರು ಅಲ್ಲಾಹನ ಔಲಿಯಾಗಳು, ಅವರು ಅಲ್ಲಾಹವಾಲೆಗಳು. ಆದ್ದರಿಂದ ಅವ್ರೇನ್ ಮಾಡ್ತಾ ಇದ್ದಾರೆ? ಅವರು ಹೇಳ್ತಾ ಇದ್ದಾರೆ, ನನಗೆ ಮಾಫು ನೀಡಬೇಕು, ಕ್ಷಮೆ ನೀಡಬೇಕು. ಆವಾಗ ಅವರೇನ್ ಮಾಡಿದ್ರು? ಒಂದು ಸೇಬು ಹಣ್ಣು ತಿನ್ನೋದಕ್ಕೆ ಬೇಕಾಗಿ ಕ್ಷಮೆ ಕೇಳಲಿಕ್ಕೆ ಬರಬೇಕಿದ್ರೆ ಇವರು ಸಾಮಾನ್ಯರಲ್ಲ. ಅವರು ಆಲೋಚನೆ ಮಾಡ್ತಾರೆ, ಸಾಮಾನ್ಯರಲ್ಲ. ನಿಮಗೆ ಒಂದು ಪಾಠ ಇದೆ ಇದರಲ್ಲಿ, ಅಮ್ಮಂದಿರೇ, ನಿಮಗೆ ಒಂದು ಪಾಠ ಇದೆ, ಗಮನಿಟ್ಟು ಹೇಳಿ. ಈಗ ನಮಗೆ ಒಂದು ಪಾಠ ಆಯಿತು, ಯಾವುದು? ಮತ್ತೊಬ್ಬರ ಅನ್ಯ ಸೊತ್ತನ್ನು ತಿಂದರೆ ಅದು ದೊಡ್ಡ ಮಹಾ ಪಾಪ, ನಮ್ಮ ಈಮಾನ್ ಕಬೂಲಾಗುವುದಿಲ್ಲ, ನಮ್ಮ ನಮಾಜ್ ಕಬೂಲಾಗುವುದಿಲ್ಲ. ಮತ್ತೊಬ್ಬನ ಅನ್ಯನ ಒಬ್ಬನ ಸೊತ್ತು ಅನ್ಯಾಯವಾಗಿ ನಾವು ತಿಂದು ಬಿಟ್ಟರೆ ಒಂದು ವೇಳೆ ಅವನ ಜೊತೆ ಹೋಗಿ ಕ್ಷಮೆ ಕೇಳಬೇಕು. ಅವನು ಮಾಫ್ ನೀಡಿದ್ರೆ ಓಕೆ, ಇಲ್ಲ ಅಂದಾದ್ರೆ ಅಲ್ಲಾಹು ತಾಲ ನನಗೆ ಮಾಫ್ ಮಾಡುವುದಿಲ್ಲ. ಎಷ್ಟೋ ಮಂದಿ ಕಾಂಟ್ರಾಕ್ಟ್ನವರಿದ್ದಾರೆ, ಬಡವರಿಗೆ ಕೊಡಬೇಕಾದಂತಹ ಆ ಮಜೂರಿ ಕೂಲಿಯನ್ನು ಕೊಡದೆ ಅವರು ಗುಳು ಮಾಡುವಂತ ಎಷ್ಟೋ ಮಂದಿ ಇದ್ದಾರೆ.
1 ವಾರ 2 ವಾರ ಕೆಲಸ ಮಾಡಿಸ್ತಾರೆ, ಆಮೇಲೆ ನಿನ್ನ ಕೆಲಸ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನು ಬಿಟ್ಟು ಬಿಡ್ತಾರೆ. ಆ 2 ವಾರದ ಸಂಬಳ ಕೊಡೋದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ಯಾವನೇ ಒಬ್ಬ ಕಾರ್ಮಿಕನ ಬೆವರು ಆರುವುದಕ್ಕಿಂತ ಮೊದಲೇ ಅವನ ಸಂಬಳವನ್ನು ಮಜೂರಿಯನ್ನು ಕೊಟ್ಟು ಬಿಡಬೇಕು. ಒಂದು ವೇಳೆ ಆ ಕೊಟ್ಟು ಬಿಡದೆ ಕೊಡದ ರೀತಿಯಲ್ಲಿ ಅವನ ಬೆವರು ಆರಿ ಹೋದರೆ ಅಲ್ಲಾಹನೆದುರಲ್ಲಿ ಅದಕ್ಕೂ ಉತ್ತರ ಹೇಳಬೇಕಾಗುತ್ತದೆ. ಕಾಂಟ್ರಾಕ್ಟ್ನವರಿದ್ರೆ ಹೊಲ ಮನೆ ಕೆಲಸಕ್ಕೆ ಬೇಕಾಗಿ ಯಾರನ್ನಾದ್ರೂ ಕರೀತಾ ಇದ್ರೆ ಅವರ ಬೆವರು ಆರುವುದಕ್ಕಿಂತ ಮೊದಲೇ ಅಂದ್ರೆ ಆದಷ್ಟು ಬೇಗ ಅವರ ಮಜೂರಿ ಕೊಟ್ಟು ಬಿಡಬೇಕು. ಪರವಾಗಿಲ್ಲ 1 ವಾರ ಬಿಟ್ಟು ಕೊಡಿ ಅಂತ ಅವ್ರು ಹೇಳಿದ್ರೆ ಬೇರೆ ವಿಷಯ. ಬೇಕಾದ್ರೆ 1 ವಾರ ಬಿಟ್ಟು ಕೇಳು ಅಂತ ಹೇಳುವಂತಹ ಒಂದು ಫೋರ್ಸ್ ಅದು ಮಾಡಬಾರ್ದು. ನಾ ಹೇಳಿಕೊಂಡು ಬರ್ತಾ ಇರುವುದು ವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂತಾನ ಪರಂಪರೆಯಲ್ಲಿ ಬಂದಂತಹ ಒಬ್ಬರು ಮಹಾತ್ಮರಾಗಿದ್ದಾರೆ. ಅಬೂ ಸಾಲಿಹ್ ಮೂಸಾ ಅವರು ಮಾಫ್ ಕೇಳ್ತಾ ಇದ್ದಾರೆ. ಆ ಯಜಮಾನ ಹೇಳ್ತಾರೆ, ಇಲ್ಲ ಮಾಫ್ ಕೊಡೋದಿಲ್ಲ, ನನ್ನ 2 ಕಂಡೀಷನ್ಗಳಿದೆ. ಆ ಒಂದು ಕಂಡೀಷನ್ ಈಗ ಹೇಳ್ತೇನೆ, ನನ್ನ ಹಲವಾರು ಆಡುಗಳಿವೆ, ಕುರಿಗಳಿವೆ, 1 ವರ್ಷ ನನ್ನ ಕುರಿ ಮೇಯಿಸಬೇಕು. ಇನ್ನಾಲಿಲ್ಲ 1 ವರ್ಷ ಕುರಿ ಮೇಯಿಸ್ಬೇಕು. ಇದು ಹೇಳಿ ನಾನು ಇಲ್ಲಿದ್ದೆ. 1 ವರ್ಷ ಕುರಿ ಮೇಯಿಸ್ಬೇಕಂತೆ. ತಿನ್ನದೇನೋ ಬರೇ ಒಂದು ಸೇಬು ಹಣ್ಣು ಮಾತ್ರ ಕೇಳದೆ ತಿನ್ನದಕ್ಕೆ ಶಿಕ್ಷೆ ಏನದು? 1 ವರ್ಷ ಕುರಿ ಮೇಯಿಸ್ಬೇಕು, ಪಗಾರ ಇಲ್ಲ, ಸ್ಯಾಲ್ರಿ ಇಲ್ಲ, ಬೋನಸ್ ಇಲ್ಲ, ಯಾವುದೂ ಇಲ್ಲ, ಬರೇ ಊಟ ಮಾತ್ರ. 1 ವರ್ಷ ಬಹಳ ಕಷ್ಟದಿಂದ ಕುರಿ ಮೇಯಿಸಿದ್ರು. ಆ ನಂತರ ಬಂದು ಹೇಳ್ತಾರೆ, ಓ ಯಜಮಾನ್ರೆ ಇನ್ನಾದ್ರೂ ನನಗೆ ಮಾಫ್ ನೀಡಿ ಅಂತ ಕೇಳುವಾಗ, ಇಲ್ಲ ಮತ್ತೊಂದು ಕಂಡೀಷನ್ ಇದೆ, ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ. ಬಹಳ ಖುಷಿ, ನಮ್ಗೆ ಬಹಳ ಖುಷಿ ಆಗ್ತದೆ. ಏನು ನಮ್ಗೆ ಅಂದ್ರೆ ಮದುವೆ ಆದವರಿಗೆಲ್ಲ, ಆಗದವರಿಗೆ, ಮದುವೆ ಆದವರಿಗೆ ಏನು ಖುಷಿ, ಮದುವೆ ಆದವರಿಗೆ ಏನು ಪುನಃ ಖುಷಿ. ಅವ್ರು ನೋಡ್ತಾ ಇದ್ದಾರೆ ಅಮ್ಮಂದಿರು, ಯಾರಪ್ಪ ಪುನಃ ಖುಷಿ ಆಗ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಏನು ಕರ್ಕೊಂಡು ಬಿಟ್ಟು ನೋಡ್ತಾ ಇದ್ದಾರೆ. ಏನು ಮದುವೆ ಆಗಬೇಕು ನನ್ನ ಮಗಳನ್ನು ಅಂತ ಹೇಳ್ತಾರೆ ಅಬೂ ಸಾಲಿಹ್ ಮೂಸಾರವರೊಂದಿಗೆ. ಯಾರು ಯಜಮಾನ. ಆವಾಗ ಏನ್ ಮಾಡೋದು? ಆಯ್ತು ಅಂತಾರೆ. ಆದರೆ ಒಂದು ವಿಷಯವಿದೆ, ನನ್ನ ಮಗಳಿಗೆ ಕಣ್ಣಿಲ್ಲ, ನನ್ನ ಮಗಳಿಗೆ ನಾಲಗೆ ಇಲ್ಲ, ನನ್ನ ಮಗಳಿಗೆ ಕಿವಿ ಇಲ್ಲ. ಅಮ್ಮಂದಿರೇ ಗಮನವಿಟ್ಟು ಕೇಳಿ, ನನ್ನ ಮಗಳಿಗೆ ನಾಲಗೆ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ. ಕಿವಿ ಇಲ್ಲದ ಕಿವುಡಿ, ನಾಲಗೆ ಇಲ್ಲದ ಮೂಗಿ, ಕಣ್ಣಿಲ್ಲದ ಕುರುಡಿ, ಅಂತಹ ಒಂದು ಹೆಣ್ಣನ್ನು ಮದುವೆ ಆಗ್ಬೇಕಂತ ಏನ್ ಮಾಡೋದು? ತಿಂದದ್ದು ಒಂದು ಸೇಬು 1 ವರ್ಷ ದುಡ್ದಾಯ್ತು, ಪುನಃ ಕಣ್ಣಿಲ್ಲದ, ನಾಲಗೆ ಇಲ್ಲದ, ಕಿವಿ ಇಲ್ಲದ ಒಂದು ಹೆಣ್ಣನ್ನು ಮದುವೆ ಆಗಬೇಕು ಅಂತ ಹೇಳುವಾಗ ನಾನು ನಿಲ್ಲಿಸ್ತೇನೆ. ಈ ವಿಷಯವನ್ನು ಮಾತ್ರ ಹೇಳಿ ನಿಲ್ಲಿಸ್ತೇನೆ. ನನ್ನ ಅಮ್ಮಂದಿರೇ ಆಲೋಚನೆ ಮಾಡಿ. ಆಯಿತು, ಮದುವೆ ಎಲ್ಲ ಆಯಿತು, ನಿಗ್ಗಾಹಾನಿ ಎಲ್ಲ ಆಯಿತು, ಕೆಲವೊಂದು ಮಂದಿಗೆಲ್ಲ ಊಟ ಕೊಟ್ಟೆಲ್ಲ ಆಯಿತು. ಫಸ್ಟ್ ನೈಟ್ 1ನೇ ರಾತ್ರಿ, ಆ ಒಂದು ಫಸ್ಟ್ ನೈಟ್ಗೆ ಬೇಕಾಗಿ ಆ ಪತ್ನಿ ಅದೇ ಅವರ ಮನೆಯಲ್ಲಿದ್ದಾಳೆ, ರೂಮಿನಲ್ಲಿದ್ದಾಳೆ. ಆ ರೂಮಿಗೆ ಈ ಮದುಮಗನಾದ ಅಬೂ ಸಾಲಿಹ್ ಮೂಸಾರವನ್ನು ಕರ್ಕೊಂಡು ಹೋಗ್ತಾರೆ. ರೂಮಿನ ಬಾಗಿಲು ತೆಗೆಯುತ್ತಾರೆ. ಬಾಗಿಲು ತೆರೆದು ಒಳಗೆ ಹೋಗುವಾಗ ಸುರಸುಂದರಿಯಾದ ಒಂದು ಹೆಣ್ಣು ಎದ್ದು ನಿಂತು, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಅಮ್ಮಂದಿರೇ, ಗಂಡ ಮನೆಗೆ ಬರ್ತಾ ಇರುವಾಗ ಬಂದ್ಬಿಟ್ಟಾಯ್ಮ ಅಂತ ಹೇಳೋದಲ್ಲ, ಅಸ್ಸಲಾಮು ಅಲೈಕುಂ ಅಂತ ಹೇಳಿ ನಗುಮುಖದೊಂದಿಗೆ ನೀವು ಸ್ವಾಗತ ಮಾಡಬೇಕು. ನಗುಮುಖದೊಂದಿಗೆ ನೀವು ಧರಿಸಿದಂತ ಆ ಒಂದು ಕಾಂಪಾರಿ ಡ್ರೆಸ್ ಇದೆಯಲ್ಲ, ಅದರಲ್ಲಿ ಎಲ್ಲ ಕೊಳಚೆ ಇರ್ಬೋದು, ಮುಸ್ರೆ ಸಿಕ್ಕಿದ್ದು ಅದು ಇದು ಎಲ್ಲ ಇರ್ಬೋದು. ನಿಮ್ಮ ಗಂಡ ಬರುವಾಗ ಏನ್ ಮಾಡಬೇಕು? ಅಂತಹ ಡ್ರೆಸ್ಸನ್ನೆಲ್ಲ ಕಳಚಿ ಮತ್ತೇನ್ ಮಾಡಬೇಕು? ಒಳ್ಳೆ ಡ್ರೆಸ್ ಹಾಕಿರ್ಬೇಕು. ಅದಾಗಿದೆ ನಿಮ್ಮ ಕರ್ತವ್ಯ. ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರೋ ಹೆಂಗಸರನ್ನೆಲ್ಲ ರೋಡಲ್ಲೆಲ್ಲ ಕಣ್ಣಿಗೆ ಕಾಣಿರ್ಬೋದು, ಅದನ್ನೆಲ್ಲ ಕಂಡು ಮನೆಗೆ ಬರುವಾಗ ಅವ್ರಿಗೆ ಏನಾಗತ್ತೆ? ನಮ್ಮ ಹೆಂಡತಿ ಚಲು ಇಲ್ಲ, ಚಂದ ಇಲ್ಲ, ಸುಂದರಿ ಅಲ್ಲ ಅಂತ ಹೇಳುವಾಗ ಅವರಿಗೂ ಮನಸ್ಸು ಬೇಸರ ಆಗತ್ತೆ. ಅದಕ್ಕೆ ಬೇಕಾಗಿ ಮನೆಗೆ ಬರುವಾಗ ನೀವು ಒಳ್ಳೆಯ ಸುಂದರಿಯಾಗಿ, ವಿಶ್ವಸುಂದರಿಯ ರೀತಿಯಲ್ಲಿ ಗಂಡಂದರಿಗೆ ಕಾಣಬೇಕು. ಆಗ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ. ಅಲ್ಲಾಹು ತಾಲಾ ಒಳ್ಳೆಯವರನ್ನಾಗಿ ಮಾಡಿ. ನಿಲ್ಲಿಸ್ತೇ ನಾನು ಹೇಳಿಕೊಂಡು ಬರ್ತಾ ಇರೋದು, ರೂಮಿನ ಒಳಗಡೆ ಕಾಲಿಡುವಾಗ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು ಅಂತ ಪತ್ನಿ ಎದ್ದು ನಿಂತು ಹೇಳುವಾಗ ಶೈತಾನ್ ಹೋಗು ಅಂತ ಅಲ್ಲ,
ಯಾರು? ಗಂಡನಾದ ಅಬೂ ಸಾಲಿಹ್ ಮೂಸಾ ಹೇಳ್ತಾರೆ, ಶೈತಾನ್ ಹೋಗೋ, ನಾನು ಬರುವುದಿಲ್ಲ ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗುವಾಗ ಒಂದು ನಿಮಿಷ ಇರ್ರಿ ಅಂತ ಹೇಳ್ತಾರೆ. ಏನು? ನಾನು ನಿಮ್ಮ ಪತ್ನಿ. ಇಲ್ಲ, ನೀನು ನನ್ನ ಪತ್ನಿ ಅಲ್ಲ. ಯಾಕೆ? ನಿನ್ನ ತಂದೆ ಹೇಳಿದ್ದಾರೆ, ನನ್ನ ಮಗಳಿಗೆ ನಾಲಗೆ ಇಲ್ಲ, ನನ್ನ ಮಗಳಿಗೆ ಕಣ್ಣಿಲ್ಲ, ನನ್ನ ಮಗಳಿಗೆ ಕಿವಿ ಇಲ್ಲ, ಆದರೆ ನಿನಗೆ ಅದು ಮೂರೂ ಸಹ ಇದೆ. ಕಿವಿ ಕೇಳಿಸ್ತಾ ಇದೆ, ನಾಳೆಗೆ ಇಲ್ಲಿ ಅಸ್ಸಲಾಮು ಅಲೈಕುಮ್ ಅಂತ ಹೇಳಿದ್ದಿ. ಅದು ಯಾವಾಗ ನಾನು ಒಳಗೆ ಬರುವಾಗ ನನ್ನನ್ನು ನೋಡಿ ಎದ್ದು ನಿಂತಿದ್ದಿ. ನಿನಗೆ ಕಣ್ಣು ಕಾಣುತ್ತದೆ, ಕಿವಿ ಕೇಳಿಸ್ತಾ ಇದೆ, ನಿನ್ನ ನಾಲಿಗೆಯೂ ಸರಿ ಇದೆ, ಆದ್ದರಿಂದ ನೀನು ನನ್ನ ಹೆಂಡತಿಯಲ್ಲ ಅಂತ ಹೇಳುವಾಗ ನಗುಮುಕ್ತ ಆ ಹೆಣ್ಣು ಹೇಳ್ತಾ ಇದ್ದಾರೆ, ಅಮ್ಮಂದಿರೇ ಆಲೋಚನೆ ಮಾಡೋಣ, ನಮ್ಮ ನಾಲಿಗೆಯಲ್ಲಿ ಏನೆಲ್ಲ ಹೇಳಿದ್ದೇವೆ, ಕಿವಿಯಲ್ಲಿ ಏನೆಲ್ಲ ಕೇಳಿದ್ದೇವೆ, ಕಣ್ಣಲ್ಲಿ ಏನೆಲ್ಲ ಕಂಡಿದ್ದೇವೆ. ಆ ಹೆಣ್ಣು ಹೇಳ್ತಾರೆ, ಓ ನನ್ನ ಪತಿವರಿಗೆರೇ, ನನ್ನ ತಂದೆ ಹೇಳಿದಂತಹ ಮಾತು ಅದರ ಅರ್ಥ ನಿಮಗೆ ಗೊತ್ತಾಗಲಿಲ್ಲ. ಏನದು? ನನ್ನ ತಂದೆ ಹೇಳಿದ್ದು ನನಗೆ ನಾಲಗೆ ಇಲ್ಲ ಅಂತ ಹೇಳಿದ್ದಾರೆ, ಸರಿ, ಆದರೆ ಯಾವ ನಾಲಗೆ ಇಲ್ಲ? ಇಲ್ಲಿ ತನಕ ನನ್ನ ನಾಲಗೆಯಿಂದ ಒಂದೇ ಒಂದು ಸುಳ್ಳು ಹೇಳಲಿಲ್ಲ, ಒಂದೇ ಒಂದು ಅವಮಾನ ಮಾಡಿಲ್ಲ, ಯಾವನೇ ಒಬ್ಬನ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಮಾಡಲಿಲ್ಲ, ಆ ನೆರೆಮನೆ ಹೆಂಗಸಿನ ಬಗ್ಗೆ ಇಲ್ಲ ಸಲ್ಲದ ಒಂದೇ ಒಂದು ಆರೋಪ ಮಾಡಿಲ್ಲ. ಅಂತಹ ಪಾಪ್ಯ ತುಂಬಿದಂತಹ ನಾಲಗೆ ನನಗಿಲ್ಲ. ಆಯ್ತಾ? ಪಾಪ ತುಂಬಿದಂತಹ ನಾಲಿಗೆ ನನಗೆ ಇಲ್ಲ ಅಂತ ಆ ಹೆಣ್ಣು ಹೇಳ್ತಾ ಇದ್ದಾರೆ. ಅದೇ ರೀತಿ ಹೇಳ್ತಾ ಇದ್ದಾರೆ, ನನ್ನ ಕಣ್ಣು ನನಗೆ ಕಣ್ಣಿಲ್ಲ ಅಂತ ಹೇಳಿದರೆ, ನಾನು ಇದುವರೆಗೆ ಯಾವುದೇ ಒಂದು ಅನ್ಯ ಪುರುಷನನ್ನು, ತಂದೆ ಅಲ್ಲದ, ಅಣ್ಣನಲ್ಲದ, ಗಂಡ ಅಥವಾ ತಮ್ಮಂದಿರಲ್ಲದ ಅಥವಾ ಚಿಕ್ಕಪ್ಪಂದಿರಲ್ಲದ ಅಂತಹ ಯಾವುದೇ ನೋಡಲು ನಿಷಿದ್ಧವಾದ ಯಾವುದೇ ಒಬ್ಬ ಅನ್ಯ ಪುರುಷನನ್ನು ನನ್ನ ಕಣ್ಣಿಂದ ನೋಡಿಲ್ಲ. ಯಾವುದೇ ಒಂದು ತಪ್ಪನ್ನು ನನ್ನ ಕಣ್ಣಿಂದ ನೋಡಿಲ್ಲ. ಟಿವಿ ನೋಡುತ್ತಾ ಇರುವವರೇ, ಸೀರಿಯಲ್ ನೋಡ್ತಾ ಇರುವವರೇ, ಹರಾಮಾದ ಡ್ಯಾನ್ಸ್ ನೋಡುತ್ತಾ ಇರುವವರೇ, ಆಲೋಚನೆ ಮಾಡೋಣ, ನಮ್ಮ ಕಣ್ಣಿಂದ ಎಷ್ಟೆಲ್ಲ ನಾವು ಹರಾಮ್ ನೋಡ್ತಾ ಇದ್ದೇವೆ. ಆ ಹರಾಮ್ ನೋಡಿದಂತಹ ಕಣ್ಣು ನನಗೆ ಇಲ್ಲ ಎಂದಾಗಿದೆ ನನ್ನ ತಂದೆ ಹೇಳಿದ್ದು. ಅರ್ಥ ಆಯ್ತಲ್ಲ? ಅದೇ ರೀತಿ ಮೂರನೆಯದು ಹೇಳ್ತಾರೆ, ನನಗೆ ಕಿವಿ ಇಲ್ಲ ಅಂತ ಹೇಳಿದ್ದಾರೆ. ಎಂತಹ ಕಿವಿ ಇಲ್ಲ? ಯಾರು ಯಾರನ್ನೋ ಅಪವಾದ ಮಾಡುವಂಥದ್ದು, ಯಾರನ್ನೋ ಬೈಗುಳುವಂಥದ್ದು, ಡ್ಯಾಶ್ ಮಗಣೆ ಅಂತಾರಲ್ಲ, ಆ ಯಾವುದೇ ಒಂದು ಬೈಗುಳ ಕೇಳಿದಂತಹ ಕಿವಿ ನನಗೆ ಇಲ್ಲ. ಕೆಟ್ಟದ್ದನ್ನು ಕೇಳಿದ ಕಿವಿ ಇಲ್ಲ, ಕೆಟ್ಟದ್ದನ್ನು ನೋಡಿದ ಕಣ್ಣಿಲ್ಲ, ಕೆಟ್ಟದ್ದನ್ನು ಹೇಳಿದ ನಾಲಿಗೆ ಇಲ್ಲ ಎಂಬುದಾಗಿದೆ ಆ ಹೆಣ್ಣು ಹೇಳಿದಂತಹ ಅರ್ಥ. ಆ ರೀತಿ ನಾವು ಜೀವಿಸಬೇಕಾಗಿದೆ. ಅಮ್ಮಂದಿರೇ, ನಮ್ಮ ಕಣ್ಣಿಂದ, ನಮ್ಮ ಕಿವಿಯಿಂದ, ನಮ್ಮ ನಾಲಿಗೆಯಿಂದ ಹರಾಮುಗಳನ್ನು ನಾವು ಕಾಪಾಡಬೇಕು, ನಿಷಿದ್ಧವಾದವುಗಳಿಂದ ನಾವು ಕಾಪಾಡಬೇಕು. ಆದ್ದರಿಂದಲೇ ಸಯ್ಯಿದನಾ ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಮರವರ ಈ ಸಂತಾನ ಪರಂಪರೆಯಲ್ಲಿ ಅಬೂ ಸಾಲಿಹ್ ಮೂಸಾ ಮತ್ತು ಈ ಒಂದು ಔಲಿಯತ್ತಾದಂತಹ ಒಂದು ಮಹಿಳೆ ಅವರಿಗೆ ಹುಟ್ಟಿದಂತಹ ಮಹಾನ್ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಗೌಸೆ ಪಾಕ್ ಕುತುಬೆ ರಬ್ಬಾನಿ ವಲ್ ಗೌದು ಸಮದಾನಿ ಅಸ್ಸಯ್ಯಿದ್ ಮುಹಿದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ. ಅವರ ಜೀವನ ನಾವು ಪಾಲನೆ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ನೋಡಿ ನಾವು ದುವಾ ಮಾಡಬೇಕಾಗಿದೆ. ನಾವೊಂದು 11 ಜನ ಒಂದು ದರೋಡಿ, ಸಣ್ಣ ಒಂದು ದರೋಡಿ ಅದರ ಜೊತೆ ನಮ್ಮ ಮೊಹೀನು ಸುನ್ನಾ ಸವಣೂರು ಗೊತ್ತಲ್ಲ, ಇದಕ್ಕೆ ಮೊಹೀನು ಸುನ್ನಾ ಸವಣೂರು ಅಲ್ಲಿನ ಪ್ರಚಾರಕ್ಕೆ ಬೇಕಾಗಿ, ತಬರಕ್ಕೆ ಬೇಕಾಗಿ ಒಂದು ಕ್ಯಾಲೆಂಡರ್ ಇಲ್ಲಿ ತಗೊಂಡಿದ್ದಾರೆ. ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಅದು ಒಂದಕ್ಕೆ 20 ರೂಪಾಯಿ ಕೊಡಬೇಕು. ಸಾಧ್ಯದವರು ಅದು ಪಡ್ಕೋಬೇಕು. ಮುಷಾವನ್ನು ಆ ಮಾಡೋಣ. ನಾನು ನಮ್ಮ ಕಾರ್ಯಕ್ರಮ ನಮಗೆ ಇಲ್ಲಿ ಹೆಚ್ಚಿನ ಹೋದ ವರ್ಷ ಕೆಲವರು
ಕೊಟ್ಟು ಒಂದು ವರ್ಷದ 3 ಮಂದಿ ಗೋಧಿ ಕೊಡ್ತೇವೆ. ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಗೊತ್ತ ಈ ಥರ ಮುಗಿದ್ದಾರೆ. ಅವರ ಇನ್ಶಾಲ್ಲ ರಂಜಾನ್ ಸಾಹೇಬ್ ಕಾರಣವರು, ಸಿಂಧು ಕಾರಣದ ರಹಮಾನ್ ಸಾಹೇಬ್ ಮತ್ತು ಮಾಧು ಸಾಹೇಬ್ ಕಾರಣವರು, ಬಾಬು ಸಾಹೇಬ್ ಅತ್ಯಂತ ಬಹಳ ಮಂದಿ ಹೆಸರಿದ್ದಾರೆ. ಅವರೆಲ್ಲ ಮೊದಲೇ ತಂದು ಕೊಟ್ಟಿದ್ದಾರೆ. ಕೆಲ ಮಂದಿ ಹೆಸರೇ ಇಲ್ಲ ಅಂತ ವಿಚಾರ ಮಾಡಬೇಡ.